ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕಾಲೇಜಲ್ಲಿದ್ದೀನಿ ಆಲ್ರೆಡಿ. ನೋಡಿದ್ರೆ ನಮ್ಮ ಮ್ಯಾಮ್ ಒಳಗಡೆ ಕರ್ಕೊಂಡಿಲ್ಲ, ಯಾಕೆಂದರೆ ಲೇಟಾಗಿ ಬಂದಿದ್ದೀನಿ. ಆ್ಯಕ್ಚುಲಿ ನಾನು 10 ಮಿನಿಟ್ಸ್ ಅಷ್ಟೇ ಲೇಟಾಗಿ ಬಂದಿದ್ದು, ಬಸ್ ಮಿಸ್ ಆಯಿತು ಟ್ರಾಫಿಕ್ ಇರೋದ್ರಿಂದ. ಆಮೇಲೆ ಬಂದು ಹೋಗ್ಬಿಟ್ಟು ಮ್ಯಾಮ್ಗೆ ಕೇಳಿದ್ವಿ, ಮ್ಯಾಮ್ ಇಟ್ಸ್ ಟೂ ಲೇಟ್ ಮಾ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಮಾಡಿಬಿಟ್ಟು ಹಂಗೆ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ಟು. ಸೊ ಕಾಲೇಜಿಗೆ ಬಂದು ಕ್ಲಾಸಿಗೆ ಹೋಗ್ಲಂದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಗುರು, ಫುಲ್ ಬೇಜಾರಾಗ್ತೈತೆ. ಓಕೆ ಬಿಡು, 11 o'clock ಕ್ಲಾಸಿಗೆ ಅಟೆಂಡ್ ಮಾಡೋಣ ಅಂತ ಕಾಯ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಅಲ್ಲಿ ಕೂತಿದ್ದಾರೆ, ನಾನು ಇಲ್ಲಿಂದ ನಿಂತ್ಕೊಂಡು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಂತ ಅಂದರೆ, ಇವತ್ತು ನಮಗೆ ಫುಡ್ ಪ್ರಿಸರ್ವೇಷನ್ ಲ್ಯಾಬ್ ಇದೆ. ಆ ಲ್ಯಾಬಲ್ಲಿ ನಾವು ಇವತ್ತು ರ್ಯಾಡಿಶ್ ಪಿಕಲ್ನ ಮಾಡ್ತಾಯಿದ್ದೀವಿ. ಸೊ ದಟ್ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ಕ್ಲಾಸೆಲ್ಲ ಮುಗೀತು. ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚಿಗೆ ಹೋಗಿದ್ವಿ ಹಾಸ್ಟೆಲ್ಗೆ. ಲಂಚ್ ಮುಗಿಸ್ಕೊಂಡು ಹಾಗೆ ನಮ್ಮ ಲ್ಯಾಬ್ ಡ್ರೆಸ್ ಕೋಡ್ ಬಂದು ಫುಲ್ ವೈಟ್ ಆ್ಯಂಡ್ ವೈಟ್ ಆಗಿರೋದ್ರಿಂದ ನಾನು ಡ್ರೆಸ್ ಚೇಂಜ್ ಮಾಡ್ಕೊಬೇಕಾಗಿತ್ತು. ಸೊ ನಾನು ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರೆಡಿಯಾಗಿ ಲ್ಯಾಬಿಗೆ ಇವಾಗ ಹೋಗಬೇಕು. ಸೊ ಈಗ ತಾನೇ ಲ್ಯಾಬಿಗೆ ಬಂದೆ. ಆಲ್ರೆಡಿ ಅವ್ರವ್ರ ವರ್ಕ್ನ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಗ್ರೂಪಿಗೂ ಒಂದು ಡಿಫ್ರೆಂಟ್ ಪಿಕಲ್ ಕೊಟ್ಟಿದ್ರು. ಆ್ಯಂಡ್ ನಮ್ಮ ಗ್ರೂಪಲ್ಲಿ ನಾವೀಗ ಸ್ಟೆರೈಲ್ ಮಾಡ್ತಾಯಿದ್ವಿ ಗ್ಲಾಸ್ ಜಾರ್ನ. ಸೊ 20 minutes ಸ್ಟೆರೈಲ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಕಲ್ಪಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಮೆಥಡ್ ಆಫ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇದನ್ನು ಆಫ್ಟರ್ನೂನೇ ನಾವು ರ್ಯಾಡಿಶ್ನ ಕಟ್ ಮಾಡಿಬಿಟ್ಟು ನಾವು ಸ್ವಲ್ಪ ವಾಟರ್ನೆಲ್ಲ ಡ್ರೈ ಮಾಡಿದ್ವಿ. ಆ್ಯಂಡ್ ನಾನಿವಾಗ ಗಾರ್ಲಿಕ್ ಬಿಡಿಸ್ತಾ ಇದ್ದೀನಿ, ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿತಾ ಇದ್ದೀನಿ. ಇದು ಬಂದು ನಮ್ಮ ಕ್ಲಾಸ್ ಸಿಆರ್ ಗ್ರೂಪ್. ಸೊ ನಮ್ಮ ಸಿಆರ್ ಬಂದು ಏನು ಮಾಡ್ತಿದ್ದಾರೆ ಅವ್ರನ್ನ ಸಿಆರ್ ಏನು ಮಾಡ್ತಾ ಇದ್ದೀರಾ? ಬೀಟ್ರೂಟ್ ಪಿಕಲ್ ಹಾಯ್ ಗೈಸ್, ಇವತ್ತು ನಮ್ಮ ಫುಡ್ ಪ್ರಿಸರ್ವೇಷನ್ ಲ್ಯಾಬಲ್ಲಿ ಪಾರ್ಟಿಸಿಪೇಟ್ ರ್ಯಾಡಿಶ್ ಪಿಕಲ್ನ ನಮ್ಮ ಆ್ಯಂಡ್ ಬೇರೆ ಒಂದು ಡಿಫ್ರೆಂಟ್ ಸೊ ಅವರು ಅದನ್ನು ಪ್ರಿಪೇರ್ ಮಾಡಿದ್ದಾರೆ. ಓಕೆ, ನಾನು ನೆನೆ ಡ್ರಮ್ ಸ್ಟಿಕ್ ಪಿಕಲ್ ಮಾಡಿದ್ದಿಲ್ಲ, ಇವತ್ತು ಟೇಸ್ಟ್ ಮಾಡ್ತಾ ಇದ್ದೆ. ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ತಗೊಳ್ಳೆ, ಹಾಕೋ, ಹೆಂಗಿದೆ ನನ್ನ ರೆಸಿಪಿ? ಮಸ್ತ್. ಸೊ ಈಗ ಗಂಗಾ ನನ್ನ ಪಿಕಲ್ನ ರೆಡಿ ಮಾಡ್ತಾ ಇದ್ದಾರೆ. ಟೇಸ್ಟ್ ಹೆಂಗಿದೆ? ಹಾಂ, ಚೆನ್ನಾಗಿದೆಯಾ? ಥ್ಯಾಂಕ್ ಯು. I put tamarind juice. Taste fast. How is it? Smells sweet. Without eating, you are saying. Drumstick only I should eat. Nice. Bit sour. Get completely more, no? ಸೊ ಗೈಸ್, ನೋಡ್ತಾ ಇದ್ದೀರಲ್ವ, ಈ ರ್ಯಾಡಿಶ್ ಆವಾಗಲೇ ನಾವು ರೆಡಿ ಮಾಡಿಟ್ಟಿದ್ವಿ. ಅದಕ್ಕೆ ನಾನು ಇವಾಗ ಗಾರ್ಲಿಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಗಾರ್ಲಿಕ್ ಹಾಕ್ಬಿಟ್ಟು ಅದ್ರ ಫ್ಲೇವರ್ ಸ್ವಲ್ಪ ಬಿಟ್ಕೊಳ್ಳೋವರೆಗೂ ಅದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟಿರ್ಬೇಕು ಇವಾಗ. ಆ್ಯಂಡ್ ಇಲ್ಲಿ ನಂದು ಇನ್ನೊಂದು ಫ್ರೆಂಡ್ ಗ್ರೂಪ್ ಅವರು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ರು. ಸೊ ಆ ಮಾವಿನಕಾಯಿನ ಕಟ್ ಮಾಡಿಟ್ಟಿದ್ರು, ನಾವೆಲ್ಲ ಕಟ್ ತಿಂತಾಯಿದ್ವಿ. ಅದೊಂಥರ ಚೆನ್ನಾಗಿತ್ತು. ಆ್ಯಂಡ್ ರ್ಯಾಡಿಶ್ ಪಿಕಲ್ಗೆ ಏನು ಸ್ಪೈಸಸ್ ಆ್ಯಡ್ ಮಾಡಬೇಕೋ ಆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಆ ಸ್ಪೈಸಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ರೆಸಿಪಿ ಫುಲ್ ನೀವು ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಾನು ನೆನ್ನೆ ಮಾಡಿದಂತಹ ಡ್ರಮ್ ಸ್ಟಿಕ್ ಪಿಕಲ್ನ ಇವತ್ತೊಂದು ಸೆನ್ಸರಿ ಎವಲ್ಯೂಷನ್ ಮಾಡಿದ್ವಿ. ಆ್ಯಂಡ್ ಅದೇನು ಸೆನ್ಸರಿ ಎವಲ್ಯೂಷನ್ ಅಂದರೆ ಅಪಿರೆನ್ಸ್, ಕಲರ್, ಟೆಕ್ಸ್ಚರ್ ಆ್ಯಂಡ್ ಓವರಾಲ್ ರಿಸಲ್ಟ್ ಎಲ್ಲನೂ ನಾವು ಎಲ್ಲರಿಗೂ ಟೇಸ್ಟ್ ಮಾಡಿಸ್ಬಿಟ್ಟು ಬರ್ಕೊಂಡ್ವಿ. ಇಟ್ ವಾಸ್ ಸೋ ನೈಸ್ ಡೇ, ಐ ಲೈಕ್ಡ್ ಇಟ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು
ಪಿಕಲ್ಸ್ನೆಲ್ಲ ಇನ್ನೂ ಬೇರೆ ಬೇರೆ ಅವ್ರು ತಂದಿದ್ರು ಡಿಫ್ರೆಂಟ್ ಪಿಕಲ್ಸ್ನೆಲ್ಲ ಟೇಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇದು ಬಂದು ರ್ಯಾಡಿಶ್ ಪಿಕಲ್ ನಾವು ಮಾಡಿದ್ದು. ಆ್ಯಂಡ್ ಇದು ಎಲ್ಲ ಬಂದುಬಿಟ್ಟು ಬೇರೆ ಗ್ರೂಪ್ ಅವ್ರು ಮಾಡಿದ್ದು. ಸೊ ದಟ್ಸ್ ಇಟ್ ಫಾರ್ ದ ಡೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.